SSLC examination year 2026 subject science subject code 83E ಅಂತ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಭಯ ಆಗುತ್ತಲ್ವಾ? ಸೊ ಅಲ್ಲಿ ಭಯ ಆಗ್ಬಾರ್ದಂದ್ರೆ ಇಲ್ಲಿ ಪ್ರಿಪ್ರೇಷನ್ ಹೇಗಿರಬೇಕು? ಇಫ್ ಯು ಆರ್ ಸ್ಟಿಲ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ಥಿಂಕಿಂಗ್ ಹೌ ಟು ಸ್ಟಡಿ, ಯಾವಾಗ ಓದಲಿ, ಯಾವಾಗ ಸ್ಟಾರ್ಟ್ ಮಾಡಲಿ ಅಂತ, ಸ್ಟಾರ್ಟ್ ನೌ. ಸ್ಟಾರ್ಟ್ ಅರ್ಲಿ, ಡ್ರೈವ್ ಸ್ಲೋಲಿ, ದೆನ್ ಯು ವಿಲ್ ರೀಚ್ ಆಟೋಮೆಟಿಕ್ಲಿ ಸೇಫ್ಲಿ. ಅಷ್ಟೇ. ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ದಟ್ ಈಸ್, ಏನೇ ಇರಲಿ ಬೇಗ ಓದಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಟೈಮ್ ಮೀರಿಲ್ಲ. ಕೊನೇದು ಹೆಲ್ಪ್ ಏನು ಮಾಡ್ಬೋದು ಅಂದರೆ, ನಾನು ಐ ಆಮ್ ಥಿಂಕಿಂಗ್ ಅಬೌಟ್ ಯು ಗೈಸ್ ಆ್ಯಂಡ್ ಐ ಗಾಟ್ ಟು ನೋ ದಟ್ some questions ಕೊಡೋಣ, ಇಂಪಾರ್ಟೆಂಟ್ ಕ್ವಶನ್ಸು ವಿಚ್ ಆರ್ ಅಪಿಯರ್ಡ್ ಪ್ರೀವಿಯಸ್ಲಿ ಆ್ಯಂಡ್ ವಿಚ್ ವಿಲ್ ಅಪಿಯರ್ ಆನ್ ಯುವರ್ ಬೋರ್ಡ್ ಎಕ್ಸಾಮ್ 2026 ಅಂತ. ಐ ಪ್ರಿಪೇರ್ಡ್ ಆನ್ ಸ್ಲೈಡ್ ಟು containing only questions. See, one color, this color is for physics, this black color is for chemistry and the green color is for biology. ಈ 25 ಕ್ವಶನ್ ಪ್ರಾಬಬಿಲಿಟೀಸ್ ಅಲ್ಲಿ ಯು ವಿಲ್ ಗೆಟ್ ಅರೌಂಡ್ 60 to 70 ಮಾರ್ಕ್ಸ್. 60 to 70 ಮಾರ್ಕ್ಸ್, ದಟ್ ಫಾರ್ ಶೋರ್. ಸೊ ಇದನ್ನೇನು ಮಾಡಬೇಕು ಅಂದರೆ, ಫಸ್ಟು ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ, ಕೆಲವುದಕ್ಕೆ ಆನ್ಸರು ಹೇಳ್ತೀನಿ. ಲಾಂಗ್ ವಿಡಿಯೋ ಅಂತ ಸ್ಕಿಪ್ ಮಾಡದೆ ಸುಮ್ಮನೆ ನೋಡ್ಕೊಂಡು ಹೋಗಿ, ಇಲ್ಲ ಕ್ವಶನ್ ವೈಸ್ ಬರ್ಕೊಂಡೋಗಿ. ಆ್ಯಂಡ್ ಇನ್ನೊಂದು ಏನು ಮಾಡ್ತೀರಾ ಅಂದರೆ, ಇಷ್ಟು ದಿವಸ ಕ್ಲಾಸ್ ವಿಡಿಯೋಸ್ ಶೇರ್ ಮಾಡಿದ್ರು ಇಲ್ಲೋ ನಿಮ್ಮ ಫ್ರೆಂಡ್ಸ್ಗೆ, ಈ ವಿಡಿಯೋನಾದರೂ ಶೇರ್ ಮಾಡಿ. ಅಟ್ಲೀಸ್ಟ್ he or she get passed in this SSLC examination, 10th examination. ಆಫ್ಟರ್ ದಟ್ ಏನಾರ ಮಾಡ್ಕೊಳ್ಳಿ, ಕಾಮರ್ಸ್ ತಗೊಳ್ಳಿ, ಸೈನ್ಸ್ ತಗೊಳ್ಳಿ, 10th ಪಾಸ್ ಮಾಡಿಸಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಕರೆಂಟ್ ಎಲೆಕ್ಟ್ರಿಕ್ ಚಾರ್ಜ್ಗೇನು ಕೂಲುಂಬ್ ಅಲ್ವಾ? ಕರೆಂಟು ಚಾರ್ಜ್ ಎರಡರಲ್ಲಿ ಒಂದು ಕೇಳ್ತಾರೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಾಟ್? ಕೂಲುಂಬ್. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಂಪಿಯರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೋಲ್ಟ್. ಈ ಮೂರರಲ್ಲಿ ಒಂದು ಬರುತ್ತೆ, 1 ಮಾರ್ಕ್ಸ್. ಡಿವೈಸ್ ಯೂಸ್ ಟು ಮೆಜರ್ ಕರೆಂಟ್ ಈಸ್ ಆಮ್ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ವೋಲ್ಟ್ ಮೀಟರ್. ಎರಡರಲ್ಲಿ ಒಂದು. ಓಮ್ಸ್ ಲಾ ಗೊತ್ತಿದೆ ಅಲ್ವಾ? V is equal to IR. Potential difference across a two metallic conductor is directly proportional to the current flowing through it ಅಲ್ವಾ? V is equal to IR. Joule's law, the heat produced in a circuit H is equal to I square RT. ಸ್ಕ್ವೇರ್ ಆಫ್ ದಿ ಕರೆಂಟ್ಗೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗುತ್ತೆ. ಆಮೇಲೆ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಆ್ಯಂಡ್ ಅಲಾಂಗ್ ವಿತ್ ದಟ್ ಟೈಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. H is equal to I square RT ಅಲ್ವಾ? H is equal to I square RT. Joule's law. ನೆಕ್ಸ್ಟ್, ಜೋಲ್ಸ್ ಲಾ ಆತಿದ್ದಂಗೆ, ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಅಂದರೆ ಈ 3 ನಂಬರ್ ಕ್ವಶನ್ ಇದೆಯಲ್ಲ, ನಂಬರ್ 3 ಕ್ವಶನಿಂದ ಯು ವಿಲ್ ಗೆಟ್ ಅಟ್ಲೀಸ್ಟ್ 5 ಮಾರ್ಕ್ಸ್. ಸೊ ಓಮ್ಸ್ ಲಾ ಇಲ್ಲ ಜೋಲ್ಸ್ ಲಾ ಒಂದಾ? ಈ ಸಾಲಿನೈಡ್ ಫ್ಯೂಸ್ ಓವರ್ಲೋಡಿಂಗಲ್ಲಿ ಒಂದೊಂದು ಕ್ವಶನ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಒಂದು ಬಂದೇ ಬರುತ್ತೆ. ದಿಸ್ ಇಸ್ ಪ್ರಾಬಬಿಲಿಟಿ. ಈ ಕ್ವಶನ್, ಈಚ್ ಒನ್ ಕ್ವಶನ್ ನಂಬರ್ 1 ಇಂದ 1 ಮಾರ್ಕ್ಸ್, 2 ಇಂದ 1 ಮಾರ್ಕ್ಸ್, 3 ಇಂದ ಅಟ್ಲೀಸ್ಟ್ 3 ಮಾರ್ಕ್ಸ್, ಹಿಂಗೆ ಮಾಡಿರೋದು ಕ್ವಶನ್ಸ್ನ 25 ಕ್ವಶನ್ಸಲ್ಲಿ ಯು ವಿಲ್ ಗೆಟ್ 70 ಮಾರ್ಕ್ಸ್ ಅಂತ ನಾನು ಹೇಳ್ತಾ ಇರೋದು. ಇನ್ 10 ಮಾರ್ಕ್ಸ್ ಮಾತ್ರ ಐ ಕ್ಯಾಂಟ್ ಪ್ರೆಡಿಕ್ಟ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾರ್ಜ್ ಎಲ್ಲ ಆಯಿತು. ಓಮ್ಸ್ ಲಾ ಗೊತ್ತು, ಜೋಲ್ಸ್ ಲಾ ಗೊತ್ತು. ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಬರೀರಿ. ಲೆಂತು, ಏರಿಯಾ, ಟೆಂಪರೇಚರ್, ನೇಚರ್ ಆಫ್ ದಿ ಮೆಟೀರಿಯಲ್ ಅಷ್ಟೇ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಅಕಾರ್ಡಿಂಗ್ ಟು ದಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟ್ರಚ್ ಯುವರ್ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ಏನು ನೋಡಬೇಕು? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಥಂಬು, 4 ಫಿಂಗರು, ಮಿಡಲ್ ಫಿಂಗರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರಂಗೆ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡಿಕೊಂಡು ಫಸ್ಟ್ ಥಂಬ್ ಇಂಡಿಕೇಟ್ಸ್ ವಾಟ್? ಮೋಷನ್. 4 ಫಿಂಗರ್ ಇಂಡಿಕೇಟ್ಸ್ ವಾಟ್ಸ್? ಫೀಲ್ಡ್. ಆ್ಯಂಡ್ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ವಾಟ್? ಕರೆಂಟ್ ಅಂತ ಬರೆದ್ರೆ ವಿಲ್ ಗೆಟ್ 3 ಮಾರ್ಕ್ಸ್. ಸಾಲಿನಾಯ್ಡ್ ಅಂದರೆ ಏನು? ಸಾಲಿನಾಯ್ಡ್ ಅಂದರೆ ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಕಂಟೈನಿಂಗ್ ಇನ್ಸುಲೇಟೆಡ್ ಕಾಪರ್ ವೈರ್ ಇನ್ ದ ಫಾರ್ಮ್ ಆಫ್ ವಾಟ್? ಸಿಲಿಂಡರ್. ರ್ಯಾಪ್ಡ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್, ಅದನ್ನೇನಂತೀವಿ? ಸಾಲಿನಾಯ್ಡ್. ಫ್ಯೂಸ್ ಅಂದರೆ ಏನು? ಸೇಫ್ಟಿ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ವಾಟ್? ಅವರ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್. ಫ್ಯೂಸ್. ಓವರ್ಲೋಡಿಂಗ್ ಏನರಿಂದ ಆಗುತ್ತೆ? ಒಂದೇ ಸಾಕೆಟ್ಗೆ ಟೂ ಮೆನಿ ಅಪ್ಲಿಯನ್ಸಸ್ನ ಕನೆಕ್ಟ್ ಮಾಡಿದ್ರೆ ಓವರ್ಲೋಡಿಂಗ್ ಆಗುತ್ತೆ ಅಲ್ವಾ? ನೆಕ್ಸ್ಟ್, ರೇ ಡಯಾಗ್ರಾಮ್ ಬರುತ್ತೆ. ಯಾವುದು? ಕಾನ್ವೆಕ್ಸ್ ಲೆನ್ಸ್. 1ನೇ ಕೇಸು ಅಟ್ 2F1, ಸೆಕೆಂಡ್ ಕೇಸ್ ಬಿಯಾಂಡ್ 2F1, ಥರ್ಡ್ ಕೇಸ್ 2F1 and F1, and rarest case at F1. The fourth case at F1. ಈ 4ರಲ್ಲಿ ಒಂದು ಫಾರ್ 3 ಮಾರ್ಕ್ಸ್.
ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಕೇಳ್ತಾರೆ, ಇಲ್ಲಾಂದರೆ ಲಾಸ್ ಆಫ್ ರಿಫ್ರಾಕ್ಷನ್ ಕೇಳ್ತಾರೆ. ಕೇಳಲೇಬೇಕು, ಎರಡರಲ್ಲಿ ಒಂದು 2 ಮಾರ್ಕ್ಸ್. ಲಾಸ್ ಆಫ್ ರಿಫ್ಲೆಕ್ಷನ್ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ನಾರ್ಮಲ್ ಡ್ರಾನ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್. ಲಾಸ್ ಆಫ್ ರಿಫ್ರಾಕ್ಷನ್ ಏನು? ದಿ ಇನ್ಸಿಡೆಂಟ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದಿ ಸೇಮ್ ಪ್ಲೇನ್ ಆ್ಯಂಡ್ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. Sin I by sin R, sin of angle of incidence to the sin of angle of reflection is always constant. ಇದನ್ನು ಬರೆದ್ರೆ ಸೆನ್ಸ್ ಲಾ ಆಯಿತು. ರಿಯೋಸ್ಟಾಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಡಯಾಗ್ರಾಮ್. ಹಿಂಗೆ ಬರೆದು ಒಂದು ಆರೋ ಮಾರ್ಕ್ ಬರೆದ್ರೆ ವಿಲ್ ಗೆಟ್ 1 ಮಾರ್ಕ್ಸ್. ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್, ಸಿಂಪಲ್ ಇಟ್ ಈಸ್. ಹಿಂಗೊಂದು ಸ್ಟ್ರೇಟ್ ಲೈನ್, ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಬಂದರೆ 6th ಕ್ವಶನ್ನು ಲೆನ್ಸ್ ಫಾರ್ಮುಲಾ. ಲೆನ್ಸ್ ಫಾರ್ಮುಲಾ ಹೇಳಬೇಕಾ? 1/f is equal to 1/v minus 1/u. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಅಂತ ಬಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಟು ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್. ಹೈಟ್ ಆಫ್ ದಿ ಇಮೇಜ್ ಟು ದಿ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಹೈಟ್ ಆಫ್ ದಿ ಇಮೇಜ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್, h ಕ್ರಾಸ್ ಬೈ h ಅಷ್ಟೇ. ಯೂಸಸ್ ಆಫ್ ಕಾನ್ಕೇವ್. ಕಾನ್ಕೇವ್ ಮಿರರ್ ಯೂಸಸ್ ಏನೇನು? ಕಾನ್ಕೇವ್ ಮಿರರ್ ಈಸ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್ ಆ್ಯಂಡ್ ವೆಹಿಕಲ್ಸ್ ಹೆಡ್ಲೈಟ್ಸ್. ವೆಹಿಕಲ್ ಹೆಡ್ಲೈಟ್ ಅಲ್ಲಿ ಶೇವಿಂಗ್ ಮಿರರ್ ಅಲ್ಲಿ ಕಾನ್ಕೇವ್ ಮಿರರ್ ಯೂಸ್ ಮಾಡ್ತಾರೆ. ಅಲಾಂಗ್ ವಿತ್ ದಟ್ ಟಾರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕಾನ್ವೆಕ್ಸ್ ಬಂದರೆ ರಿಯರ್ ವ್ಯೂ, ಅಂದರೆ ಬ್ಯಾಕ್ ಸೈಡ್ ವ್ಯೂ ಇರುತ್ತಲ್ಲ ಬೈಕ್ಸ್ ಆ್ಯಂಡ್ ಕಾರ್ಸಲ್ಲಿ, ಅದಕ್ಕೆ ರಿಯರ್ ವ್ಯೂಗೆ ಯಾವ್ದು ಯೂಸ್ ಮಾಡ್ತೀವಿ? ವಿಲ್ ಯೂಸ್ ಕಾನ್ವೆಕ್ಸ್ ಮಿರರ್. ಆ್ಯಂಡ್ ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ಸೆಕ್ಯೂರಿಟಿ ಲೈಟ್ಸಲ್ಲಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ವೆನ್ ವಿ ಪ್ಲೇ ಸಾಫ್ಟ್ ಐರನ್ ಇನ್ಸೈಡ್ ಎ ಸಾಲಿನಾಯ್ಡ್ ಇಟ್ ವುಡ್ ಬಿಕಮ್ ಎಲೆಕ್ಟ್ರೋಮ್ಯಾಗ್ನೆಟ್. ಕ್ವಶನ್ ಬಂದಿತ್ತು ಸ್ಟೇಟ್ ಲೆವೆಲ್ ಪೇಪರಲ್ಲಿ. ಇದರಲ್ಲಿ ಯಾವ್ದು ಬಂದಿತ್ತು ಗೊತ್ತಾ? ಓಮ್ಸ್ ಲಾ ಬಂದಿತ್ತು, ಜೋಲ್ಸ್ ಲಾ ಬಂದಿತ್ತು, ಕರೆಂಟ್ ಬಂದಿತ್ತು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕೇಳಿದ್ರು, 2F1 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3 ಕೇಳಿದ್ರು, ಲಾಸ್ ಆಫ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2 ಕೇಳಿದ್ರು, ಮ್ಯಾಗ್ನಿಫಿಕೇಶನ್ ಕೇಳ್ತಾನೇ ಇದ್ದಾರೆ, 3 ಟೈಪ್ಸ್ ಆಫ್ ಐ ಡಿಫೆಕ್ಟ್ಸ್ ಕೇಳ್ತಾನೇ ಇದ್ದಾರೆ. ಮಯೋಪಿಯಾ ಕೇಳ್ತಾರೆ, ಇಲ್ಲ ಹೈಪರ್ಮೆಟ್ರೋಪಿಯಾ ಕೇಳ್ತಾರೆ, ಇಲ್ಲ ಪ್ರೆಸ್ ಬಯೋಪಿಯಾ ಕೇಳ್ತಾರೆ ಅಲ್ವಾ? ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇರೋದು. ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಎಕ್ಸಾಮ್ ದಿವಸ ಬೆಳಗ್ಗೆ ಈ ವಿಡಿಯೋ ನೋಡ್ಕೊಂಡು ಹೋದ್ರೂ ಪಾಸ್ ಆಗ್ತೀರಾ. 3 ಡಿಫೆಕ್ಟ್ಸ್ ಆಫ್ ಐಸ್ ಯಾವುದ್ಯಾವುದಪ್ಪ? ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ ಬಯೋಪಿಯಾ. ಮಯೋಪಿಯಾಗಿ ಇನ್ನೊಂದು ಹೆಸರೇನು? ನಿಯರ್ ಸೈಟೆಡ್ನೆಸ್. ಹೈಪರ್ಮೆಟ್ರೋಪಿಯಾಗಿ ಇನ್ನೊಂದು ಹೆಸರೇನು? ಫಾರ್ ಸೈಟೆಡ್ನೆಸ್. ಪ್ರೆಸ್ ಬಯೋಪಿಯಾ ಓಲ್ಡ್ ಏಜ್ ಪೀಪಲಲ್ಲಿ ಬರುತ್ತೆ. ಮಯೋಪಿಯಾ ಅಂದರೆ ಈ ಪರ್ಸನ್ ವಿತ್ ಮಯೋಪಿಯಾಗೆ ಏನಾಗುತ್ತೆ? ಹತ್ರದ್ದು ಕಾಣಿಸುತ್ತೆ, ದೂರದ್ದು ಕಾಣಿಸಲ್ಲ. ಹೈಪರ್ಮೆಟ್ರೋಪಿಯಾಗೆ ದೂರದ್ದು ಕಾಣಿಸುತ್ತೆ, ಹತ್ರದ್ದು ಕಾಣಲ್ಲ. ಇದನ್ನ ಸೆಟ್ ಮಾಡಬೇಕು, ಕರೆಕ್ಟ್ ಮಾಡಬೇಕು ಅಂದರೆ ವಿ ನೀಡ್ ಕಾನ್ಕೇವ್ ಲೆನ್ಸ್, ಇದನ್ನ ಕಾನ್ವೆಕ್ಸ್, ಇದಕ್ಕೆ ಬೈಫೋಕಲ್ ಲೆನ್ಸ್. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಅಂದರೆ ಏನು ಅಂತ ಕ್ವಶನ್ ಬಂದಿತ್ತು ತಾನೆ? ಬಂದಿತ್ತಲ್ವಾ? ಎಷ್ಟು ಇನ್ಫಾರ್ಮೇಟಿವ್ ಇರಬೇಡ ಇದು PDF. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಅಂದರೆ ವೈಟ್ ಲೈಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾಂಪೋನೆಂಟ್ಸ್ 7 ಕಲರ್ಸ್, ಅದನ್ನೇನಂತೀವಿ? ಡಿಸ್ಪರ್ಷನ್. ನೆಕ್ಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಏನಕ್ಕೆ? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಆ್ಯಂಡ್ ನ್ಯೂಟನ್ಸ್ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಸ್ಪೆಕ್ಟ್ರಮ್, ಅದೊಂದು ಡಯಾಗ್ರಾಮ್ ಇದೆ ಅಲ್ವಾ? ಹಿ ಟುಕ್ ಸಿಮಿಲರ್ ಪ್ರಿಸಮ್, 2 ಪ್ರಿಸಮ್ ತೊಗೊಂಡು ಒಂದು ಇನ್ವರ್ಟ್ ಮಾಡ್ದ, ಆ್ಯಂಡ್ ವೈಟ್ ಲೈಟ್ ಪಾಸ್ ಮಾಡಿದಾಗ ಈ ಅಗೇನ್ ಗಾಟ್ ಟು ನೋ ದಟ್ ವೈಟ್ ಲೈಟ್ ಈಸ್ ಎಮರ್ಜಿಂಗ್ ಔಟ್ ಫ್ರಮ್ ದಿಸ್. ಹಿ ಸೆಡ್ ದಟ್ ದಿ ಸನ್ಲೈಟ್ ಈಸ್ ಮೇಡ್ ಅಪ್ ಆಫ್ 7 ಕಲರ್ಸ್, ಇಟ್ ಈಸ್ ವೈಟ್ ಇನ್ ಕಲರ್. ಟಿಂಡಲ್ ಎಫೆಕ್ಟ್ ನೋಡಿ, ಟಿಂಡಲ್ ಎಫೆಕ್ಟು ಕೇಳಿದ್ರು ತಾನೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 3ಅಲ್ಲಿ. ಟಿಂಡಲ್ ಎಫೆಕ್ಟ್ ಅಂದರೆ ಏನು? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಡ್ಯೂ ಟು ಕೊಲೈಡಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್, ಅದನ್ನೇನಂತೀವಿ? ಟಿಂಡಲ್ ಎಫೆಕ್ಟ್. Which color bends the least? Red. Which color bends the most? Violet. And this is about the physics part. Physics part done. See, chemistry part explanation ಬೇಕು, biology part explanation ಬೇಕು ಅಂದರೆ share this channel to around 2 members each. Make it to 150 subscription. I will explain this remaining biology and chemistry. I will send you this PDF to you guys directly in Insta and YouTube also. I will upload this completely with explanation in detail with answers I will upload. If you miss this video you will lose 70 marks. Remember, it is about only one page. It will lead to what? It will lead to how many marks? 70 marks. Thanks for watching this one. For next
chemistry and biology explanation. Please share this video to your friends and make it subscription for around 150 subscription I need. Then I will continue to do this solution of chemistry part and along with that biology part. How is the sex of a child determined? ಎಲ್ಲದರಲ್ಲೂ ಇತ್ತು ತಾನೆ ಡಾ ಸ್ಟ್ರಕ್ಚರ್, ಕ್ಲೀನಿಂಗ್ ಅಪ್ ಆಕ್ಷನ್ ಆಫ್ ಸೋಪ್. ಫಾರ್ ದಟ್ subscribe to Arjuna Abhyasa now, right now. Share it to your friends. And this is a bonus video for you guys. The reason behind it is the channel got 100 subscriptions. Thank you and happy learning.